ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. 5:30 ಆಗೈತೆ ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರೀ ಇವತ್ತಿನ ಲಾಗು 5:30ಕ್ಕೆ ಚಲೋ ಮಾಡಾಕತ್ತೀನಿ. ಶ್ರವಣ್ ಕುಮಾರ್ನ ಮಲ್ಕೊಂಡಿದ್ರು, ತಳ್ಯಾಕೆ ಬಂದು ನೋಡಿ. ನಾನು ಕೂಡ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಲಾಗ್ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಕಡೆ ಈ ಕಡೆ ಲಗ್ಗಂದು ಸೀಸನ್ ಸ್ನೇಹಿತರೆ. ಬಟ್ಟೆ ನೋಡೋಕೆ ಬರೋದು, ಅವ್ರಿಗೆ ಇಷ್ಟ ಆದ್ರೆ ಒಯ್ದು, ಇಷ್ಟ ಅಲ್ಲಿ ಕಂಬಿಡೋದು, ಅದು ನಡೆದರಿಯೋದು, ಅದು ಬಟ್ಟೆದೊಂದು ರಾಟಿದೊಂದು ಟೈಲರಿಂಗ್ದೊಂದು. ಬೀರಪ್ಪನ ದರ್ಶನ ಮಾಡ್ಕೋರಿ, ಬೀರಪ್ಪನ ಎಲ್ಲರಿಗೂ ಒಳ್ಳೇದು ಮಾಡಿ. ಇವತ್ತು ಎಷ್ಟಾಗುತ್ತಾ ರೊಟೀನಷ್ಟು ಶೇರ್ ಮಾಡ್ತೀನಿ. ಒಬ್ಬರು ಸಿಸ್ಟರ್ ಕೇಳಿದ್ರಿ, ಅವಾಗ ನಂಗೆ ವೀಡಿಯೋ ಅಪ್ಲೋಡ್ ಮಾಡಲ್ಲ ಈಗಿರಿ, ಅವಾಗ 20 ನಿಮಿಷ 30 ನಿಮಿಷ ವೀಡಿಯೋ ಬರ್ತಿತ್ತು, ಎಷ್ಟು ಚಂದ ಬರ್ತಿತ್ತು ಅಂತೀರಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಇರ್ಲಿಕ್ಕಂದ್ರೆ ನನಗೆ ಅನಿಸುತ್ತಾ ನೀವು ಈ ಥರ ಮಾಡಾಕತ್ರಂದ್ರೆ ವೀಡಿಯೋ ನೋಡ್ಲಿಕ್ಕಂದ್ರೆ ವೀಡಿಯೋ ಮಾಡೋದೇ ಬೇಡಪ್ಪ, ಬಿಟ್ಬಿಟ್ರಾತು ಅಂತ ಒಂದು ಸೆಕೆಂಡ್ ಅನಿಸ್ಬಿಟ್ಟೈತೆ. ಯೂಟ್ಯೂಬೇ ಬೇಡಪ್ಪ ಅನಿಸೈತೆ. ವಾರಕ್ಕೊಂದು 15 ದಿನಕ್ಕೊಂದು ವೀಡಿಯೋ ಹಾಕಿರತ್ತು ಅಂತ ನೋಡಿ. ಯಾಕೆ ಹಿಂಗೆ ಅನಿಸೈತೆ ಅಂದ್ರೆ ನಾ ಹೇಳ್ತೀನಿ ರೀ ನಿಮಗೆ ಕ್ಲಿಯರ್ ಆಗಿ ಲಾಸ್ಟ್ ವೀಡಿಯೋದಾಗ. ಇನ್ನು ಟೈಲರಿಂಗ್ ಒಳಗೆ ಲಾಭ ಐತ್ರಿ, ಯೂಟ್ಯೂಬ್ ಒಳಗೆ ಏನು ಲಾಭ ಇಲ್ಲ ಸ್ನೇಹಿತರೆ. ನನಗೆ ಎಷ್ಟೆಷ್ಟು ದಿನಕ್ಕೆ ಎಷ್ಟೆಷ್ಟು ಅಮೌಂಟ್ ಬರ್ತಂತೆಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ಬರ್ರಿ ಮತ್ತು ನಾವು ಅಷ್ಟು ಮನೆ ತೊಳ್ಕೊಂಡು ಕಸ ಗೂಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡ್ರಿ ಇಲ್ಲಿ ಅಂಗಳ ಕಸ ಗೂಡಿಸಿ, ರಂಗೋಲಿ ಹಾಕ್ಕೊಂಡು, ಅಡುಗೆ ಮನೆ ದೇವ್ರ ಮನೆ ಕಸ ಗೂಡಿಸಿ, ಮನೆ ಒರೆಸಿ. ಟೈಮು 7 ಆಗೈತ್ರಿ. ಕಾಯಿಪಲ್ಲೆ ಗಾಡಿ ಬಂತು ನೋಡಿ ಸ್ನೇಹಿತರೆ. ಇವಾಗ ಶ್ರಾವಣಿ ಎಬ್ಬಿಸ್ತೀನಿ. ನೀನು ಸಂಜೆನಾಗ ಏನು ರೊಟ್ಟಿ ಮಾಡಿಟ್ಟಿದ್ನಲ್ಲ, ಒಬ್ಬರು ಲಗ್ನ ಐತಂತ ಹೇಳಿದ್ನಲ್ಲ, ಅವ್ರು ರೊಟ್ಟಿ ಕೊಟ್ಟು ಬಾ ಅಂತ ಹೇಳ್ತೀನಿ. ಅಕ್ಕಿಗೆ ಹೋಗಿ 20 ರೊಟ್ಟಿಗೆ ನೋಡಿ ಸ್ನೇಹಿತರೆ. ಒಂದು ಸೇರಿ ಹಾಕ್ಸೋದು 20 ಆಗ್ಯಾವು. ಬರ್ರಿ ಇನ್ನ ಪಡ್ಸಾಲಿ ಅಟ್ಟ ತೊಳಿಬೇಕು. ಶ್ರವಣ ಇವಾಗ ಅದ ನೋಡಿ. ಹಾಯ್ ಮಾಡಪ್ಪ. ಏನು ಹಾಕಿ ಮುಕ್ಕೋದದ್ದ? ಕೈ ಯಾಕೆ ಮುಗಿದಿ ಅಪ್ಪ? ಕೈ ಯಾಕೆ ಮುಗಿದಪ್ಪ? ಎಲ್ಲರೂ ಸಪೋರ್ಟ್ ಮಾಡ್ಯಾರ, ಧನ್ಯವಾದಗಳು ಹೇಳಿದ್ಯಾ? ಶಾನಿ ಅದಿ ಬಿಡಪ್ಪ. ಯಾವಾಗ ಕಲಿತಪ್ಪ ಇದನ್ನ? ಶಾನಿ ಅದಿ. ಆಕೆದ ಅಣ್ಣ ಆಕೆದ ಮುಕ್ಕೋನ. ನೀ ಯಾಕೆದಿ? ಇನ್ನು ಎಬ್ಸ್ಯಾರ? ನಾ ಎಬ್ಸಿನ ಕರೆ ಹೇಳು. ಮತ್ತು ನೀ ಕಣ್ತಾರ ನೋಡಾಕತ್ತಿದ್ದಿ, ಬಾ ಚಿನ್ನ ತಳಾಕಂದೆ ಬಂದು. ನಾ ಏನು 7 ಚಿನ್ನ ಅಂತ ಹೊಡೆದು ಎಬ್ಸಿದ್. ನೀನು ಇವತ್ತಿನ ಶಾಲಿಗೆ ಹೋಗ್ತೀನು ಆಯ್ತಾರಿ. ಇವತ್ತು ಎಷ್ಟು ಬರೀಕದ ನೋಡಿ. ನೀವು ಎಬ್ಸಿಲ್ಲ ಅಂತ ನೋಡಿ ಸ್ನೇಹಿತರೆ. ನಾನು ಅವ್ನು ಯಾಕೆ ಎಬ್ಸೋಕೋಲ್ಲ ಅಂದ ಕೆಲಸ ಪುರ್ಸತ್ ಇಲ್ಲಿಲ್ಲೇ. ಅಷ್ಟು ಮನೆ ತೊಳ್ಕೊಂಡೇನು ರೀ. ಅಡುಗೆ ಮನೆ ದೇವ್ರ ಮನೆ ಕ್ಲಿಯರ್ ಆಗೈತೆ. ಇವಾಗ ಹೊರಗಿಂದು ಪಡ್ಸಾಲಿ ಆಟ ಕಸ ಹುಡುಗಿ ಶ್ರಾವಣಿ ಎಬ್ಬಿಸಿ ಹಾಸಿಗೆ ಮಡಿಚಿ ಅವಿಸು ಮನೆ ತೊಳ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಈಕಿಂಗೆ ರೊಟ್ಟಿ ಕೊಟ್ಟು ಕಳಿಸ್ತೀನಿ. ಇದೆಲ್ಲ ಕ್ಲೀನ್ ಆಗೈತೆ ನೋಡಿ. ಬರೀ ನಾ ಹಿಂದೆ ಮುಸಿರದಾವು, ಹಿಂದಿನ ಕಸ ಉಡಬೇಕು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಅಷ್ಟು ಪಡ್ಸಾಲಿ ಆಟ ಎಲ್ಲ ತೊಳ್ಕೊಂಡ್ಯಾ ನೋಡಿ. ಕ್ಲೀನ್ ಆಗೈತೆ. ಜಳ 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 ಚಲೋ ಆಯ್ತು ರೀ. ಈಗ ಈ ಬಿಸಿಲು ಉರಿಯಾಕತ್ತಿದ್ದು ಸಂಜೆ 5 ತನಕ ಉರಿತೈತೆ ನೋಡಿ ಬಿಸಿಲು. ಎಲ್ಲ ಕ್ಲೀನ್ ಆಗೈತೆ. ಬರೀ ಇವಾಗ ಹಿಂದಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ. ನೀರು ಬಂದವು. ಯಾವ ನೀರು ನೋಡ್ತೀನಿ. ಈ ಕೊಡ ಖಾಲಿ ಆಗೈತೆ ರೀ ನೀರಿಂದು ನೋಡಿ. ಬಾಂಡೆ ಅದಾವು. ಹಿಂದಿನ ಬಾಂಡೆ ತಿಕ್ಕಿ ಉಷ್ಟು ಕಸ ಹುಡುಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ನೋಡಿರಿ. ಮುಂಜಾನೆ ಅಷ್ಟು ಬಾಂಡೆ ತಿಕ್ಕಿ ಮನೆಯಿಂದ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ಪುರ್ಸತಿ ಆಗಿಲ್ಲ ರೀ. ಮತ್ತು ಇವಾಗ ವಿಡಿಯೋ ಚಾಲು ಮಾಡಿರಿ. ಕರೆಂಟ್ ಒಂದು ಹೋದು ನೋಡಿ ಸ್ನೇಹಿತರೆ. ಮುಂಜಾನೆ ಬಾಂಡೆ ತಿಕ್ಕಿ ಇಷ್ಟು ಬಾಂಡೆ ಅದಾವು. ಮಳೆ ಬರಾಕತ್ತೈತ್ರಿ ಇಲ್ಲೇ. ಹಿಂಗಾಗಿ ಕೊಬ್ಬರಿ ಒಳಗೆ ತಕ್ಕೊಂಡಿ ನೋಡಿ. ಇಲ್ಲಿ ಹಿಂಗೆ ಬಾಂಡೆ ಅದಾವೆ, ಅಷ್ಟು ಬಟ್ಟೆ ಅದಾವ್ರಿ, ಹೋಗೋದಿಲ್ಲ. ಮಳೆ ಒಂದು ಬರಾಕತ್ತೈತಿ. ಇವಾಗ ಕಸ್ಟಮರ್ ಹೋದ್ರು. ಮನೆ ನೋಡಬಾರ್ದು. ಪಡ್ಸಾಲಿ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ನಿಲ್ಲ ರೀ. ಇದು ಹಿಂದಿಂದೆಲ್ಲ ಕಸ ಹುಡುಗಿ ಎಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಮುಂಜಾನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ನಾಷ್ಟ ಸನಿಯಕ್ಕೆ ಮಾಡಿಲ್ಲ ರೀ. ಟೈಮ್ 4 ಹಾಕೊಂಡೈತೆ. ನಾಷ್ಟ ಮಾಡ್ಬೇಕಂತ ಮಾಡಿದೆ. ಮೊಸರಿನ ಪ್ಯಾಕೆಟ್ ಇವತ್ತು ತರ್ಸಿನ್ರಿ. ಒಂದಿಟ್ಟು ಮಾಡಿದ್ರಾತಂತ ಅವಲಕ್ಕಿ ಮಾಡೇನ್ರಿ. ಹಾಗೆ ಐತೆ ನೋಡಿ. ಇಷ್ಟೇ ಮಾಡಿ ಮಾಡ್ದೆ. ಶ್ರವಣ ಒಂದು ಸ್ವಲ್ಪ ತಿಂದಾನ. ಶ್ರಾವಣಿ ಹಂಗೆ ಮುಂಜಾನೆ ಕೋದ್ಲಕ್ಕಿ ಅಕ್ಕಿ ಉಂಡಿಲ್ರಿ. ಅಕ್ಕಿ ನಾ ಅನ್ನ ಮಾಡಿದೆ. ಅನ್ನ ಮೊಸರು ನೋಡಿ. ಅನ್ನ ಮಾಡಿದೆ.
ಅನ್ನ ಮೊಸರು ಖಾರ ಹಾಕ್ಕೊಂಡು ಉಂಡು ಹೋಗವ ಅಂದೆ. ಬೆಳಗ್ಗೆ ಜಲ್ದಿ 10 ಗಂಟೆಗೆ ಹೋಲಾಕಿ ನಾನೆಲ್ಲ ಪೂಜೆ ಗೀಜೆ ಇವತ್ತು ಆಯ್ತಾರಲ್ಲ ಪೂಜೆ ಮುಗಿಸ್ಕೊಂಡು ನಾವು ಅವಲಕ್ಕಿ ಮಾಡ್ಕೊಂಡು ತಿನ್ಬೇಕಂತ 12 ಗಂಟೆ ಆಗಿತ್ತು. ಅವಲಕ್ಕಿ ಮಾಡಿದಾಗ ಒಬ್ಬರು ಬ್ಲೌಸ್ ಸ್ಟಿಚಿಂಗ್ ಅರ್ಜೆಂಟ್ ಐತೆ ನೀವು ಅಲ್ಲಿಲೇಬೇಕು ಅಂತ ಭಾಳ ಅವರೊಂದು 12 1:30 ತನಕ ಹಿಂಗೆ ಕೂತ್ರು ಸ್ನೇಹಿತರೆ. ತಿನ್ನಲೇ ಇಲ್ಲ, ನಾಷ್ಟ ಮಾಡಲಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕದು ಸ್ವಲ್ಪ ತಿನ್ಬೇಕನ್ನೋರಾಗ ಮತ್ತು ಅವ್ರು ಹೋದ್ರು. ಅವ್ರಿಗಿಟ್ಟು ಹಾಕಿ ಕೊಟ್ಟೆ ನಾಷ್ಟ, ಶ್ರಾವಣಿಗಿಟ್ಟು ಅವ್ರಿಗಿಟ್ಟು ಹಾಕಿ ಕೊಟ್ಟೆ. ಅಷ್ಟು ಬಾಂಡ್ಯದವು ನಾ ಮಾಡಲಿಲ್ಲ ಸ್ನೇಹಿತರೆ. ಶ್ರವಣ ಮಲ್ಕೊಂಡು ನಾನು ಇವಾಗ ಇವತ್ತು ಆಯ್ತಾರಲ್ಲ ಮನೆ ದೇವ್ರ ಸಿಂಪಲಾಗಿ ಪೂಜೆ ಮುಗಿಸೀನಿ. ನೋಡ್ತಿರ್ಬೇಕು ಕರೆಂಟ್ ಒಂದು ಹೋಗ್ಯಾವ್ರಿ. ಮನೆ ಅನ್ನಂಗೆ ಆಕಾರ ಐತೆ ನೋಡಿರಿ. ಇವು ಸೀರೆ 2 ಸೇಲ್ ಆಗ್ತಿದ್ವು ರೀ. ಇವು ಕೆಂಪು ಬಾಕ್ಸ್ನೇನು ರೇಟ್ ಭಾಳ ಕಮ್ಮಿ ಬಿಡ್ತಾರೆ. ಕಿತ್ಯಾಸ್ತಾರೆ ತೊಗೋತಿರ್ತಾರೆ. ರೇಟ್ ಕಮ್ಮಿ ಆಗಿಬಿಡ್ತಾರೆ. ಗಂಟೆ ಲುಕ್ಷನ್ ಆದ್ರೆ ಪುರಾಟ ಆಗಲ್ಲ ಸ್ನೇಹಿತರೆ. ಒಮ್ಮೊಮ್ಮೆ ಅದಕ್ಕೆ ಕೊಡೋಕ್ಕಲ್ಲ. ಆದ್ರೆ ಕಾಯಂ ಕಸ್ಟಮರ್ಲ ಕೊಡ್ಬೇಕು ಅನ್ಸುತ್ತೆ. ಗಂಟೆ ಬಂದ್ರೆ ಬೇಸಿ ಸ್ನೇಹಿತರೆ. ಗಂಟೆಗೂ ಲುಕ್ಷನ್ ಆತಂದ್ರೆ ಏನಾಗುತ್ತೆ ನಮಗೆ ಹೊಡೆದು ಕೂತು ಬಿಡುತ್ತೆ. ಅದ್ರಾಗ ಎಲ್ಲ ಮಾಲ್ ತುಟ್ಟಿಗೈತ್ರಿ. ಇವಾಗ ನೋಡ್ತಿರ್ಬೇಕು ಎಲ್ಲ ಕಡೆ ಆ ಕಡೆ ಸಿಕ್ಕಾಪಟ್ಟೆ ತುಟ್ಟಿಗೈತೆ. ಶ್ರಾವಣಿ ನಾವು ಹೊಳೆ ಬಾ ಅಂತ ಹೇಳಿದೆ. ನಾಳೆ ಬಸ್ ಜಯಂತಿ ಪಾಪ ಒಂದು ಕಡೆ ಲಗ್ನಕ್ಕೆ ಹೋಗೋದಿತ್ತು. ಅಕ್ಕ ಬಾ ಅಂತ ಹೇಳಿದ್ರು. ಹೋಗೋಕ್ಕಾಗಲ್ಲ ನೋಡಿ. ಅದೊಂದು ಏನು ಮಾಡ್ಬೇಕ್ರಿ ಸಮಸ್ಯೆ ಅಂದ್ರೆ ಹಂಗೆ ಬರ್ತಾವೆ. ಬರೀ ಇವಿಷ್ಟು ಎಲ್ಲ ಸೀರೆಗಳು ಎಲ್ಲ ಎತ್ತಿಡ್ತೀನಿ. ಅಂಗಿ ಅರಿಬಿ ಬಂದಿದ್ರಿ, ಅಂಗಿ ಅರಿಬಿ ತೊಗೊಂಡೋದ್ರು ಮತ್ತು ಅಲ್ಲಿ ಅಂದ್ಕೊಟ್ಟು ಹಿಂಗೆ ಮಾಡ್ತಾರೆ ಸ್ನೇಹಿತರೆ. ಮತ್ತು ಒಂದಿಷ್ಟು ಬಾಕಿನೂ ಭಾಳ ಆಗೈತ್ರಿ. ಅವೆಲ್ಲ ಲೆಕ್ಕ ಹಚ್ಕೊಂಡು ಇವಿಷ್ಟು ಎತ್ತಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಶ್ರಾವಣಿ ಕೂಡ ಬಂದಾಳ. ನಂದು ಕೂಡ ಉಸು ಬಟ್ಟೆ ಬಾಂಡೆ ಎಲ್ಲ ಉಸು ಬಟ್ಟೆ ಎತ್ತಿಡೋದು ಎಲ್ಲ ಕೆಲಸ ಆಗೈತೆ. ಮಾಡಾಗೈತ್ರಿ. ಆದರೂ ಒಣಕ್ಕಿನಿ. ಚಾಕ್ಲೇಟ್ ತೋರ್ಸಾ? ಚಾಕ್ಲೇಟ್ ನಮ್ಮ ಏನೇ ಕಟ್ಟ ಇಲ್ಲಿ ಬಿರಪ್ಪ ಕೂಡ ಡೋಳ ಬರ್ಸಾಕತ್ತ ಬಾ. ಹಪ್ಪಳ ತುಪ್ಪ ಸ್ನೇಹಿತರೆ ನೋಡಿ. ಇವಾಗ ಬಟ್ಟೆ ಹೋದಿನಿ ಜಸ್ಟ್ 2 ಕಾಯಿ ಬಿದ್ದಾವು ಕಾಳಿಗೆ. ಮಳೆ ಬರಾಕತ್ತಲ್ಲ ಇಷ್ಟು ಕೊಬ್ಬರಿ ತೊಗೊಂಡು ನೋಡಿ. ಅವಾಗನೇ ನೋಡ್ರಿ ಅವು ಇಷ್ಟು ಬಾಂಡೆ ಡಬ್ಬ ಹಾಕಿ ಒಳ್ಳೆ ಇವಿಷ್ಟು ಬಾಂಡೆ ತಿಕ್ಕಿ ನೋಡಿ. ಒಳ್ಳೆ ಎಲ್ಲ ಕ್ಲೀನಾಗಿ ಐತೆ ನೋಡಿ. ಈಗ ಪಡ್ಸಾಲೇನು ಲೈಟ್ ಬಂದಿಲ್ರಿ ನಾ ನೋಡಿ. ಎಲ್ಲ ಬಟ್ಟೆ ಗಿಟ್ಟಿ ಎತ್ತಿಟ್ಟೀನಿ. ಎಲ್ಲ ಕ್ಲೀನಾಗೈತೆ. ಟೈಮ್ ನೋಡ್ತಿರ್ಬೇಕು 5 ಗಂಟೆ ಆಗೈತೆ. ಬರ್ರಿ ಸ್ನೇಹಿತರೆ ಇವಾಗ ಕರೆಂಟ್ ಬರ್ತನ ಇನ್ನೂ ಒಂದು ಬ್ಲೌಸ್ ಕಾಜಿ ಗುಂಡಿ ಮಾಡ್ತದ ಒಂದು ಉಗ್ಸಕ್ಕಿ ಕೈ ಹೊಲಿಗೆ ಮಾಡ್ತೀನಿ. ಕಾಯಿ ತಂದೆ ಹೋಗಿತಾವ್ರಿ ಶ್ರಾವಣಿ. ಬರ್ರಿ ಕಸ ಹುಡಬೇಕು ನಾವು ಸುಮ್ಮನೆ. ಕಸ ಹುಡುಗಿ ಅದೊಂದು ಕಾಜಿ ಗುಂಡಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇವಾಗ ಕರೆಂಟ್ ಬಂದು ನಾನು ಒಂದು ಬ್ಲೌಸ್ ಕಟ್ ಮಾಡಿ ಅದನ್ನು ಟಿಚ್ ಮಾಡಿ ಇವಾಗ ಲೇಸ್ ಹಚ್ಚಿರತ್ತಂತ ಹಚ್ಚಾಕತ್ತೀನಿ. ಅದು ಕೂಡ ಯಾಕೋ ಸೂಜಿ ಪಾಯಿಂಟು ಹಂಗಾಗುತ್ತೆ ರೀ. ಸ್ಟೋನಿ ಮ್ಯಾಗ ಕಟ್ಟಂಗೆ ಕುಂತು ಬಿಡೋಣ ಸೂಜಿ ಪಾಯಿಂಟ್ನೂ ರವತ್ತಾವ. ಇಲ್ಲಿಕ್ಕ ಸೂಜಿ ಮುರ್ಕೊಂಡಾರ ಹೋಗ್ತಾವ್ರಿ. ನನ್ನ ಅವಸ್ಥೆ ನೋಡ್ತಿರ್ಬೇಕು. ನಾನು ತಲೆ ಸನಕ್ಕೆ ಇಕ್ಕೊಂಡಿಲ್ಲ. ಮಾರಿನೂ ಚಾಕ ಮಾಡಿ ತೊಗೊಂಡಿದ್ದು ಪೌಡ್ರ್ ಹಚ್ಚಿ ಒಂದಿನ ಟಿಕ್ಲಿ ಹಚ್ಚಿದ್ದು ಸ್ನೇಹಿತರೆ. ಒಂದೊಂದು ಟೈಮಿಂಗ್ ಹೆಂಗಾಗತ್ತೆ ಅಂದ್ರೆ ನಮ್ಮ ಹೊಟ್ಟೆ ನಾವು ಊಟ ಉಣ್ಣಾಕೂ ಪರಿಸ್ಥಿತಿ ಅಷ್ಟು ಗಂಭೀರ ಆಗುತ್ತೆ ನೋಡಿ. ಅದೇ ಜೀವನ ಸ್ನೇಹಿತರೆ. ಏನಂತಾರಲ್ಲ ಜೀವನ ಶಿವ ಹೆಂಗೆ ನಗೋರ್ನ ಅಳಿಸ್ತಾನೆ ಅಳೋರ್ನ ನಗಿಸ್ತಾನೆ. ಜೀವನ ತುಂಬ ಕಷ್ಟ ಐತ್ರಿ. ಜೀವನದಾಗ ಏನೂ ಇಲ್ಲರಿ ತಿಳಿದು ನೋಡಿರ. ಜೀವನ ಅನ್ನೋದೇ ತಿಳಿದು ನೋಡ್ರಿ ಏನೂ ಇಲ್ಲ. ಸುಮ್ಮನೆ ನಂದು 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 ಅಂತೇಳಿ ಬಡ್ದಾಡ್ತೀವಿ ನಾವು. ಅದಕ್ಕೆ ಶ್ರಾವಣದೊಂದು ಕಾಟ್ ನನಗೆ. ಅದು ಮಕ್ಕಳೊಂದು ಜೀವ ತಿನ್ನೋದ್ರಿ. ಟೈಲರಿಂಗ್ ಮಾಡೋದೊಂದು. ಇವತ್ತು ಸಂಡೇ ನೋಡಿ ತಲೆ ಚಿಟ್ಟು ಅನಿಸ್ಬಿಟ್ರೆ ನೋಡಿ ಮಕ್ಕಳು. ತಲೆ ಚಿಟ್ಟು ಅನ್ನಿಸ್ಲಿಕ್ಕಂದ್ರೆ ಅವ್ರು ಒತ್ತಿ ಹೋಗಲ್ಲ ಸ್ನೇಹಿತರೆ. ದಿನ 2 ತನಕ ಹೋಗ್ಬಿಡ್ತಿದ್ರು. ಒಂದು ಸ್ವಲ್ಪ ತಲೆ ಫ್ರೀ ಆಗ್ತಿತ್ತು. 1 ಗಂಟೆಗೆ ವಿಡಿಯೋ ಹಾಕ್ತಿದ್ದೆ. ಇವತ್ತು 3:30 ವಿಡಿಯೋ ಹಾಕೀನಿ ರೀ. ಹೊಡೆ ಇಲ್ಲ. ಒಂದು 200 ಹೊಡಿಲ್ರಿ ಅದು ವಿಡಿಯೋ. ತೀರ ಡೌನ್ ವಿಡಿಯೋ. ಎಲ್ಲ ವಿಡಿಯೋಕ್ಕಿಂತ ಡೌನ್ ಹೊಡೈತ್ರಿ. ಹಿಂಗಾಗಿ ಎಲ್ಲಿ ಬಿಡಪ್ಪ ಯೂಟ್ಯೂಬ್ದೇ ಸಾಕು ಕಡೆ ಸುಮ್ಮನೆ ಯಾವಾಗಾರ ಒಂದು ವಿಡಿಯೋ ಹಾಕಿದ್ರಾತು. ನಾನು ಎಲ್ಲಕ್ಕಂದ್ರೆ ನಿಮ್ಗೆಲ್ಲರಿಗೆ ಪರಿಚಯ ಇದೆ ನೋಡಿ. ನಿಮ್ಮನ್ನೊಂದು ಆಗಲಿರೋಕ್ಕಾಗಲ್ಲ. ಒಂದು ಸ್ವಲ್ಪ ನಿಮಗೂ ಮಾತಾಡಿದ್ರೆ ಒಂದು ಸ್ವಲ್ಪ ನಮಗೂ ಸಮಾಧಾನ ಆಗುತ್ತೆ. ಹಿಂಗಾಗಿ ಅಂತೀನಿ ಸ್ನೇಹಿತರೆ. ನೋಡೋಣ್ರಿ ಎಷ್ಟಾಗುತ್ತೋ. 12 ನಿಮಿಷ ಆದ್ರೆ 12 ನಿಮಿಷ, 10 ನಿಮಿಷ 10 ನಿಮಿಷ ವಿಡಿಯೋ ಹಾಕ್ಬೇಕಂತಿರ್ತೀನಿ. ನೀವು ಅವಾಗ ನಂಗೆ 30 ನಿಮಿಷದ್ದು 20 ನಿಮಿಷ ವಿಡಿಯೋ ಹಾಕ್ರಿ ಅಂತ ನಮಗೆ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಹಚ್ಚಿದ್ರು. ಆಗೋದಿಲ್ಲ ರೀ 1 ನಿಮಿಷ ಒಂದೊಂದು ಟೈಮಿಗೆ ಒಂದೊಂದು ನಿಮಿಷ. ಎಲ್ಲ ಸ್ನೇಹಿತರೆ ಎಲ್ಲ ನನ್ನ ಸ್ಥಾನದ ನಿಂತು ವಿಚಾರ ಮಾಡಿರಿ. ನಿಮಗೂ ಕೂಡ ಅರ್ಥ ಆಗುತ್ತೆ. ನಿಮಗೂ ಪಾಪ ನೋಡ್ಬೇಕನ್ನೋ ಆಸೆ ಇರುತ್ತೆ. ಹೌದು ಓಕೆ. ನಂದು ನೋಡ್ಕೋಬೇಕಲ್ಲ. ನಾನು ವಿಡಿಯೋ ಮಾಡೋಕೆ ಒಲ್ಲೆ ಅನ್ನಲ್ಲ. ಎಲ್ಲ ನಮ್ಮದು ಕಷ್ಟಗಳು ನೂರಾರು ಕಷ್ಟಗಳು ಇರ್ತಾವೆ. ಮನೆ ಮಕ್ಕಳು ರಾಟಿ ಬಿಸ್ನೆಸ್ ಹೋಗ್ಬರು ಯಾರು ಏನಾದ್ರು ಕರೆದ್ರೆ ಅಲ್ಲಿಗೆ ಹೋಗೋದು
ಎಲ್ಲ ಕಡೆ ಒಬ್ಬಳೇ ಹೋಗೋದಂದ್ರೆ ತುಂಬ ಕಷ್ಟ ಸ್ನೇಹಿತರೆ. ಬ್ಲೌಸ್ ಸ್ಟಿಚ್ಚಿದು ಅರ್ಜೆಂಟ್ ಇತ್ತು, ನಾಳೆ ಮದುವೆದು, ನಾಳೆ ಬಸ್ಸು ಜಯಂತಿ ಮದುವಿದೆ, ಆ ಕಡೆ ಒಂದು ಹೋಗೋದಿದೆ. ಶ್ರಾವಣಿ ಕೈಯಾಗ ವಿಡಿಯೋ ಕೊಟ್ಟೀನಿ, ವಿಡಿಯೋ ಹೆಂಗೆ ಮಾಡಿ ನಡ್ಬರ್ಕ ಕೈ ಹಿಡಿಬೇಡಮ್ಮ ಅಂತೀನಿ. ಅಡ್ ಕೈ ಥರನ ಅದು ಆ ಥರ ಬರುತ್ತಾ, ಅದು ಎಲ್ಲ ಆ ಥರ ವಿಡಿಯೋ ಮಾಡ್ಬೇಕಂದ್ರೆ ಶ್ರಾವಣ್ ಕುಮಾರ್ ಅಡ್ಡ ಕೈ ತರ್ತಾನೆ ರೀ. ಶ್ರಾವಣ ಸಲ ಮತ್ತು ಟೆನ್ಷನ್ ಆಗೈತೆ, ಅವ್ನು ಹಿಡಿದ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ನೋಡಿ. ಇಷ್ಟು ತ್ರಾಸು ಕೊಡ್ತಾರೆ ಮಮ್ಮಿಗೆ, ಅಷ್ಟು ತ್ರಾಸು ಕೊಡ್ತಾರೆ ನೋಡಿ. ಒಟ್ಟು ಸೈಲೆಂಟಾಗಿ ಇರಲ್ಲ ರೀ. ಒಮ್ಮೆ ಮಾತು ಎಷ್ಟು ಚಂದ ಕೇಳ್ತಾನೆ ರೀ, ಕಿಡಿಗೇಡ್ತಾನೆ ಮಾಡಾಕತ್ತು ಬಿಡ್ತಾನೆ ಸ್ನೇಹಿತರೆ. ನಾನು ಒಮ್ಮೆ ಅವನ ಸಲಾಗನೇ ಬೇಜಾರಾಗ್ಬಿಡುತ್ತೆ ಮನಸ್ಸು. ಸಿಕ್ಕಾಪಟ್ಟೆ ಮನಸ್ಸಿಗೆ ತ್ರಾಸು ಕೊಡ್ತಾನೆ ರೀ ಶ್ರವಣ. ಮಕ್ಕಳು ಹಿಡಿದೊಂದು ಕಷ್ಟ ಅದು. ಮಕ್ಕಳನ್ನು ನೋಡ್ಕೊ, ಮಕ್ಕಳನ್ನು ಜೀವ ತಿನ್ನಕತ್ತು ಅಂದ್ರೆ ಮನೆ ಕೆಲಸ ಮಾಡಬೇಕು, ಈ ಕಡೆ ಬಟ್ಟೆ ಕೆಲಸ ಮಾಡಬೇಕು, ಈ ಕಡೆ ಮಕ್ಕಳು ಜೀವ ತಿನ್ನೋದು ನೋಡಬೇಕು. ಸಿಕ್ಕಾಪಟ್ಟೆ ಮನಸ್ಸಿಗೆ ಒಂಥರ ಎಲ್ಲೇ ಕುಂತ್ಕೊಂಡು ಹಳ್ಳಿನ ಅನ್ನಂಗೆ ಅಷ್ಟು ಸಂಕಟ ಆಗುತ್ತೆ ನೋಡಿ. ಅಷ್ಟು ತ್ರಾಸು ಕೊಡ್ತಾನೆ ರೀ ಶ್ರವಣ. ಕಿಡಿಗೇಡಿ ಮಾಡ್ತಾನೆ, ಅಷ್ಟಿಷ್ಟು ಮಾಡಲ್ಲ ನೋಡಿ. ಸಾಕು ಅನ್ನಂಗೆ ಮಾಡ್ತಾನೆ. ಸುಮ್ಮನೆ ಸೈಲೆಂಟಾಗಿ ಇರೋದಿಲ್ಲ ರೀ. ಸೈಲೆಂಟಾಗಿದ್ದು ಓದೋದು ಬರೀದು ಇಲ್ಲ. ಒಟ್ಟು ಮಮ್ಮಿ ಮಾತು ಕೇಳಲ್ಲ ಸ್ನೇಹಿತರೆ. ತಾಯಿ ಮಾತು ಕೇಳ್ಬೇಕಂದ್ರೆ ಈಗಿನ ಮಕ್ಕಳು ಹೆಂಗೆ ಕೇಳ್ತಾರೆ ರೀ ಮಾತು. ಇವ್ರ ಸಲಾಗಿ ಇಷ್ಟು ಕಷ್ಟಪಡ್ತೀನಿ ರೀ, ಇವ್ರು ಹೆಂಗೆ ಮಾಡಾಕತ್ರ ಒಂದೊಂದು ಸಲ ಏನೈತೆ ಬಿಡಪ್ಪ ಜೀವನದಾಗ, ಜೀವನ ಮಾಡೋ ಭರವಸೆನೇ ಕಳ್ಕೊಂಬಿಡಂಗೆ ಆಗುತ್ತೆ ನೋಡಿ. ಯಾರದೇ ಇಲ್ಲ ಸ್ನೇಹಿತರೆ, ಮಕ್ಕಳು ಶಾಣೆ ಇರಬೇಕು, ಹೇಳಿದ್ರೆ ಮಾತು ಕೇಳಬೇಕು. ಮಾತನಾಗಿದ್ರ ಮಕ್ಕಳು ಅಂತ, ರೀತಿಯಾಗಿದ್ರೆ ಸ್ವಸ್ಥರಂತ. ಹಿರಿಯರು ಶಾಸ್ತ್ರ ಮಾಡಿದ್ದು ಸುಳ್ಳಲ್ರಿ ಅದು. ಆ ಥರ ಆಗುತ್ತೆ. ಏನು ಮಾಡ್ಬೇಕು ರೀ. ಇವು ನಾವು ಏನಾರ ಮಳ್ಳು ಅಂತೀರಿ ಸ್ನೇಹಿತರೆ, ಅವ್ರು ಮಳ್ಳು ಅಂತೀರ, ಅದ್ರಕ್ಕಿಂತ ಜಾಸ್ತಿ ಎಲ್ಲ ಬುದ್ಧಿ ಇರುತ್ತೆ. ಬೇಕಂತ ಅವ್ರು ಇಷ್ಟು ನಮ್ಗೆ ಕಾಟ ಕೊಡ್ಬೇಕಂತ ಅನ್ನೋದು ನಮ್ಗೆ ಅನಿಸುತ್ತೆ. ಅವ್ರ ಟ್ಯಾಲೆಂಟ್ ನೋಡ್ರಿ ಎಲ್ಲ ಶಾಣೆತನ ಐತ್ರಿ. ಮಾಡಬೇಡ ಬ್ಯಾಡ ಬಿಡೋದು ಒಟ್ಟು ಒಂದು ಇದು ನೋಡಿ. ನಾ ಮಾಡಬೇಡ ಮುದ್ದ ಮಾಡೋದು, ನಾ ಮಾಡೋದ್ರೆ ಮಾಡಲ್ಲ, ಹಿಂಗೆ ರೀ. ಒಟ್ಟು ಉಲ್ಟಾ ಅದ ಸ್ನೇಹಿತರೆ. ಅದಕ್ಕೆ ಏನಾದರೂ ನಿಮ್ಮ ಕಡೆ ಔಷಧಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾ ಇದಿಷ್ಟು ಬ್ಲೌಸ್ ಒಂದು ಭಾಳ ಜೀವ ತಿನ್ನಕತ್ತೈತೆ. ಸ್ಟೋನ್ಲೆಸ್ ಹಚ್ಬೇಕಲ್ಲ, ಸೂಕ್ಷ್ಮಿ ಹಚ್ಬೇಕು. ಸೂಜಿ ಒಂದು ಪಾಯಿಂಟ್ ಹೋಗಂಗೆ ಕಾಣುತ್ತೆ, ಸೂಜಿ ಚೇಂಜ್ ಮಾಡ್ಕೊಂಡು ಸ್ಟೋನ್ಲೆಸ್ ಹಚ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಏನು ತಮ್ನೇಲ್ ಏನು ಹಾಕ್ಬೇಕು, ಟೈಟಲ್ ಏನು ಹಾಕ್ಬೇಕು, ಮನ್ಯಾಗ ಕೆಲಸ ಕೂಡ ಯಾವುದು ತಲೆಯಾಗ ವಿಚಾರ ಒಳ್ಳೆ ನೋಡಿ. ಮನ್ಯಾಗ ಕೆಲಸ ಇರ್ಲಿಕ್ಕಂದ್ರೆ ವಿಚಾರ ಹೋಗುತ್ತೆ ಸ್ನೇಹಿತರೆ. ಮನ್ಯಾಗ ಕೆಲಸ ಕೂಡ ಮತ್ತು ಎಲ್ಲ ಒಟ್ಟು ಅಂದ್ರೆ ತಲೆಯಾಗ ಯಾವ್ದಂತ ತೊಗೋತೈತೆ ರೀ. ಇವತ್ತು ತಮ್ನೇಲ್ ಏನು ಹಾಕ್ಬೇಕಾ, ಟೈಟಲ್ ಮ್ಯಾಗ ವಿಡಿಯೋ ಓಡ್ತಾವ್ರಿ. ಏನು ಮಾಡೋಕ್ಕಾಗಲ್ಲ ನೋಡಿ. ಜೀವನ ಹೆಂಗೆ ಬರುತ್ತೆ ಹಂಗೆ ಹೋಗೋದು, ಇದೇ ಜೀವನ ಸ್ನೇಹಿತರೆ. ಬಾಯ್ ರೀ, ಗುಡ್ ನೈಟ್. ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ಬಸವ ಜಯಂತಿ ನೋಡಿ. ಇವತ್ತು ಸೋಮವಾರ, ಮಕ್ಕಳು ಸ್ಕೂಲ್ ರಜೆ ಇಲ್ಲ ಸ್ನೇಹಿತರೆ. ಟ್ಯೂಷನ ಸಾಲ ಐತಿ, ಹೋಗ್ತಾರೆ ಅವರು ಕೂಡ. ಟೈಮ್ ನೋಡ್ತಿರ್ಬೇಕು, 8:05 ಕಮ್ಮಿ ಐತಿ. ಇವಾಗ ಲಾಕ್ ಚಾಲು ಮಾಡಿ ನೋಡಿ. ಎದ್ದಿನ ಪುಕ್ಸತಿ ಇಲ್ಲ ಸ್ನೇಹಿತರೆ. ನಿನ್ನೆ ರಾತ್ರಿ ಇದು ಅರ್ಜೆಂಟ್ ಇತ್ತು, ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ. ಇದಕ್ಕೆ ಹುಕ್ಸ್ ಹಾಕ್ಬೇಕು ರೀ. ಗಂಟೆಗೆ ಬರ್ತೀನಿ ಅಂತ ಯಾರು ಫೋನ್ ಹಚ್ಚಿದ್ರು. ಮತ್ತು ಬಟ್ಟೆ ಗಿರಾಕಿ ಬಂದರು ಸ್ನೇಹಿತರೆ. ಮತ್ತು 400 ರೂಪಾಯಿ ವ್ಯಾಪಾರ ಆಯಿತು. ಬೆಳಗ್ಗೆನೇ ನೋಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿನಿ. ಆದರೆ ಒಂದು ಸಾಮಾನು ಇದ್ದಲ್ಲಿದ್ರೆ ನಾನು ನೆಡಲ್ರಿ, ಎಲ್ಲ ಸ್ವಚ್ಛ ಆಗಬೇಕು ಸ್ನೇಹಿತರೆ. ಅದು ಏನೋ ಮೊದಲಿನಿಂತನೂ ನನಗೆ ಅಭ್ಯಾಸ ಆಗಿಬಿಟ್ಟೈತೆ ರೀ. ಬರೀ ಇವಾಗ ಬೇಳೆ ಕುದಿಯಾಕೀನಿ, ಬಾಂಡೆ ಇಟ್ಟಿನಿ ಸ್ನೇಹಿತರೆ. ಹಿಟ್ಟು ನಾದೀನಿ, ಬೇಳೆ ಕುದಿಯಾಕೀನಿ, ಒಂದಿಷ್ಟು ಸಜ್ಕಾರ ಶಾವಿಗೆರ ಮಾಡಿ ಇಡೀತೀನಿ. ಇದನ್ನು ಬ್ಯಾಳೆ ಹಸಿಮೆಣ್ಸಿನ್ಕಾಯಿ ಕುದಿಯಾಕೀನಿ ರೀ. ಪಾನೆ ಕೊಡ್ತೀನಿ ರೀ. ಪಾನೆ ಕೊಟ್ಟು ಒಂದೆರಡು ಚಪಾತಿ ಮಾಡಿ ಬುತ್ತಿ ಕಟ್ಟಿಬಿಡ್ತೀನಿ ನೋಡಿ. ಮಸ್ತ್ ಆಗುತ್ತೆ ರೀ ಇದು ಬ್ಯಾಳೆ. ಬೆಳ್ಳುಳ್ಳಿ ಜಜ್ಜಿನಿ. ಕುಡಿಯೋ ನೀರು ಬಂದಿದ್ದು, ಕುಡಿಯೋ ನೀರು ತುಂಬೋದು ಆಲಿಲ್ಲ ರೀ. ಕುಡಿಯೋ ನೀರು ತುಂಬ್ಕೊತ ಕುಂತೀನಿ. ವ್ಯಾಪಾರದವ್ರಿಗೆ ಕೊಡೋಕೆ ಆಗ್ತದಿಲ್ಲ ರೀ. ಅವ್ರು ವ್ಯಾಪಾರದವ್ರು ಬೆಳಗ್ಗೆನೇ ಅರ್ಜೆಂಟ್ ಐತೆ ಅಂತ ಬಂದರು. ಶ್ರಾವಣದ ದಿನ ಜಾಕಿಲ್ಲ, ಶ್ರಾವಣಿದು ಜಾಕಿಲ್ಲ. 8 ಆಗೈತೆ ರೀ, 8:00 ಹೋಗ್ತಾರೆ. ಅವು ಅಲ್ಲಿ ಕುಂತ ನೋಡಿ. ಇಷ್ಟು ಬಾಂಡೆ ಅದಾವು, ನೀರು ತುಂಬಬೇಕಂತೇಳಿ ಗುಂಡಿಗೆ ಹೊರಗೆ ಇಟ್ಟಿದ್ದೆ. ಬೇರೆ ಎಲ್ಲರೂ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೋರಿ. ವಾತಾವರಣ ಹಿಂಗೆ ಐತೆ ನೋಡಿ. ನಿನ್ನೂ ಸ್ವಲ್ಪ ಮಳೆ ಆಗೈತಿ ಈ ಕಡೆ. ಎಲ್ಲನೂ ಮಾಡ್ಕೊಲೇಬೇಕು ನೋಡಿ ಸ್ನೇಹಿತರೆ. ಈಗ ರಾಟಿ ಹೊಲಿಯಾಕತ್ತಿ ಅಂದ್ರೆ ಕಸ್ಟಮರ್ ಬಂದ್ರೆ ಬಿಡಬೇಕು. ಈ ಅಡುಗೆ ಕೆಲಸನೂ ಮಾಡ್ಕೋಬೇಕು. ಈ ಮನೆಗೆ ಒಬ್ರು ಇರ್ಬೇಕು ರೀ ಹೆಲ್ಪಿಗೆ. ಮತ್ತೇನು ಮಾಡೋದು, ಇಲ್ಲಾರ ಹೆಲ್ಪ್ ಎಲ್ಲಿ ತರ್ಬೇಕು ರೀ. ನಾವೇ ಮಾಡ್ಕೊಂಡು ಹೋಗ್ಬೇಕು. ಬರ್ರಿ ಪಾನಿ ಹಾಕೋಣ ನೋಡ್ರಿ. ಇಲ್ಲೇ ಬೇಳೆ ಪಲ್ಯ ಹಾಕೋನು ಒಗ್ಗರಣೆ ಹಾಕಿದೆ. ಮಸ್ತಾಗ ಬೇಳೆ ಪಲ್ಯ ರೆಡಿ ಆಗೈತೆ ನೋಡಿ. ಇಲ್ಲಿ ತೀರಾ ಗಟ್ಟಿನಲ್ಲ, ತೀರಾ ಅಳಕೋನಲ್ಲ, ಸಖತ್ತಾಗೈತೆ ರೀ ಬೇಳೆ ಪಲ್ಯ. ಇವಾಗ ಅವ್ರ ಬುತ್ತಿಗೆ ಊಟಕ್ಕೆ ಚಪಾತಿ ಮಾಡಿದೆ ನೋಡಿ.
ಹೀಗೆ ಮಾಡಿ ಅವಸರ ಅಷ್ಟೈತೆ ಸ್ನೇಹಿತರೆ. ಒಂದೊಂದು ತಿತ್ತಾರೆ, ಒಂದೊಂದು ಬುತ್ತಿ ಕಟ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲೇ ಹಾಕಿದೆ ನಾನು. ತಟ್ಟೆ ತಗೊಳ್ಳಿಲ್ಲ ಸ್ನೇಹಿತರೆ. ಬರ್ರಿ ಅದ್ರ ಮ್ಯಾಗ ಒಂದು ಏನರ ಮುಚ್ಚಿ ಒಂದು ಜಾಕ ಮಾಡ್ಸ್ಕೊಂಡು ಬರ್ತೀನಿ. ಹಾಯ್ ಮಾಡಪ್ಪ. ಸಾಲಿಗೆ ಹೋಲ ನಡಿ ಜಾಕಕ್ಕೆ ಬರ್ರಿ. ಅವ್ನಿಗೆ ಜಾಕ ಮಾಡಿಸಿ ರೆಡಿ ಮಾಡಿ ಅವ್ರು ಸಾಲಿಗೆ ಕಳಿಸಿ ಮತ್ತೆ ಸಿಗ್ತೀನಿ ರೀ. ನೋಡಿರಿ ಬೆಳಗ್ಗೆನೇ ಲಾಗ್ ಬಂದ್ ಮಾಡೋದಕ್ಕೆ ಇವಾಗ ಲಾಗ್ ಚಾಲು ಮಾಡಕತ್ತೀನಿ. ಇವತ್ತು ಬಸವ ಜಯಂತಿನೂ ಐತೆ, ಮತ್ತು ಇವತ್ತೇನೋ ಚತುರ್ಥಿ ಅಂತಾರೆ ನೋಡಿ. ಶ್ರವಣ ಸಾಲಿಲ್ಲ, ಫುಲ್ ಎಂಜಾಯ್ ಮಾಡಿದ್ದೇನೆ. ಮಮ್ಮಿ ಜೀವ ತಿನ್ನದ ತಿಂದಿರಿ ಮಮ್ಮಿ ಜೀವ. ಬರ್ರಿ ಈ ಶ್ರವಣ್ ಕುಮಾರ ಈಗ ಊಟ ಆಗೈತೆ. ಬಾಯೇ ಗುಡ್ ನೈಟೇ ಮುಕ್ಕೊನಕ್ಕೆ ಹೋಗ್ಬಿಡು. ಮುಕ್ಕೋತಿ. ಇವಾಗ ಅವನೇ ಹಾಸಿಗೆ ಹಾಸ್ಕೊತಾನೆ ರೀ. ಒಂದು ಆಳೆ ಹಾಸ್ಕೊತಾನೆ, ಮುಕ್ಕೋತಾನೆ ರೀ. ಮತ್ತು ನಾವು ಹೋಗಿ ಎತ್ತಾಕಿ ಹಾಸ್ಬೇಕು ಸ್ನೇಹಿತರೆ. ಹಾಂ, ಶ್ರವಣಿಗೆ ತಲೆಗೆ ಎಣ್ಣೆ ಹಚ್ಚಿನ ಒಳವ ಎಣ್ಣೆ ಹಚ್ಚಿ ಜುಟ್ಲು ಹಾಕಿ ನೋಡಿ. ಇವತ್ತು ಬಂಗಾರ ಬೆಳ್ಳಿ ಅದೇ ನೋಡಬಾರ್ದು ಅಂತ ಸ್ನೇಹಿತರೆ. ಅಷ್ಟು ಅಂಗಡಿಗಳು ಗದ್ಲಿದ್ದು ಅಂತ ನಾನು ಮಿಕ್ಸರ್ ಮಾಡ್ಸ್ಕೊಂಬರಕ್ಕೆ ಹೋಗ್ಬೇಕು, ಇವ್ರನ್ನ ಸಾಲಿಗೆ ಕಳಿಸಿ ಅಂತ ನಾ ಪ್ಲ್ಯಾನ್ ಹಾಕೋಯಿದ್ದೆ. ಇವ್ರು ಸಾಲಿಗೆ ಹೋಗ್ಯಾರಿ. ಮತ್ತು ಮೆಸೇಜ್ ಹಾಕಿದ್ರು 9:30 ಹಾಕ್ಯಾರಿ ಮೆಸೇಜ್. ಇವ್ರು 8:30ಕ್ಕೆ ಸಾಲಿಗೆ ಹೋದ್ರು. ಯಾನ್ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಫೋನ್ ಹಚ್ಚಿ ಕೇಳಿದೆ. ಹಿಂಗೆ ರೀ ಸಾರ್ ಸೂಟಿ ಐತಿ, ಇವಾಗ ಗೊತ್ತಾಗೈತೆ ನಮಗೂ ಅಂದರು. ಮತ್ತು ಹೋಗಿ ಹುಡ್ರು ಕರ್ಕೊಂಬಂದಿಲ್ಲ, ಒದ್ರಿನಿಲ್ಲ ಕರ್ಕೊಂಬಂದೆ. ಮತ್ತು ಇವಾಗ ಸಂಜಿಕ ನಾವು ಬಸವ ಜಯಂತಿ ಮಾಡಿದ್ವಿ ನೋಡಿ. ಮುಂಜಾನೆ ಮಾಡಿಲ್ಲನು. ಏನು ಮಾಡಿದ್ವಿ ಬಸವ ಜಯಂತಿಗೆ? ಸಜ್ಕ ಮಾಡಿ ಎಡೆ ಹಾಕಿ ಪೂಜೆ ಮಾಡಿದೆ. ಮತ್ತು ಬಿರಕ್ಕೆ ಮುತ್ತಾಗಿ ಇಟ್ಟು ಶ್ರಾವಣಿಗೆ ಹೋಗಿ ಬಂದು ಹೆಂಗ ನೀನು ಮುಕ್ಕೋಗಿ ಬರ್ರಿ ಸ್ನೇಹಿತರೆ. ನಾನು ಕೂಡ ಒಂದಿಷ್ಟು ನಿಮಗೂ ಮಾತಾಡ್ದೈತೆ. ಕ್ಯಾಮ್ರಾ ತೊಗೊತೀನಿ, ಮುಂದಿನ ಕ್ಯಾಮ್ರಾ ನೋಡಿ. 2 ದಿನದ ಲಾಗ್ ಬರುತ್ತೆ ನೋಡಿ. ನಿನ್ನಿದು ಇವತ್ತಿಂದು. ಇವತ್ತು ವಿಡಿಯೋನೇ ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ. ಏನು ಮಾಡೋದು ನೋಡಿ, ಕೆಲಸ ಆಗುತ್ತೆ. ಇವತ್ತು ಬಸವ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಯೂಟ್ಯೂಬ್ ಫ್ಯಾಮ್ಲಿಗೂ ಎಲ್ಲರಿಗೂ ಬಸವನಪ್ಪ ಒಳ್ಳೇದು ಮಾಡಿ ಅಂತ ಕೇಳ್ಕೊತ ನೋಡಿ ಸ್ನೇಹಿತರೆ. ಮತ್ತು ಇವತ್ತು ಕೋಳೂರಲ್ಲಿ ಬಸವ ಜಯಂತಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಪ್ರತಿಯೊಬ್ಬರು ಬ್ಯಾಗ್ ಹಾಕಿ ಬಸವನಪ್ಪ ಎಡೆ ಕೊಡ್ತಾರೆ. ಇಲ್ಲಿ ನಮ್ಮ ಮನೆ ಇಲ್ಲಿ ಪದ್ಧತಿ ಏನೈತಿ, ಗಂಡ ಮನೆ ಪದ್ಧತಿ ಗಂಡ ಮನೆ ಮಾಡಬೇಕು, ಅಲ್ಲಿ ಪದ್ಧತಿ ಅಲ್ಲಿ ಮಾಡ್ತಾರೆ. ಇಲ್ಲೇನು ಬ್ಯಾಳಿಗೆ ಅದು ಹಾಕಲ್ಲ ಸ್ನೇಹಿತರೆ. ಸಜ್ಕ ಮಾಡಿ ಅಲ್ಲೆಲ್ಲ ಸಿಹಿ ಮಾಡ್ತಾರೆ ಅಂಥೇಳಿ ಒಂದು ಸ್ವೀಟ್ ಮಾಡಿ ಎಡೆ ಹಾಕಿ ಬೀರಪ್ಪ ಮುತ್ತಾಗ ಹಿಡ್ಕೊಂಬಂದೆ. ಇವತ್ತು ಚಂತನ ಮುಂಜಾನೆ ಲಾಗ್ ಬಂದು ಚಪಾತಿ ಮಾಡಿ ಅವ್ರಿಗೆ ಊಟ ಮಾಡಿ ಕಳಿಸ್ದೇಕಿ ಲಾಗ್ ಬಂದ್ ಮಾಡ್ದೇಕಿ ಇವಾಗ ಕಂಟಿನ್ಯೂ ಮಾಡಕತ್ತಿ ನೋಡಿ. ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ಇವತ್ತು ಒಂದು ಬ್ಲೌಸ್ ಹುಕ್ಸ್ ಹಚ್ಚಿತ್ತು, ಅವ್ರಿಗೆ ಹಚ್ಚಿಕೊಟ್ಟೆ, ಅವ್ರು ಹೋದರು. ಮತ್ತು ಹಂಗೆ ಒಂದು ಬಟ್ಟೆ ಕಸ್ಟಮರ್ ಬರೋದು ಹೋಗೋದು ಮನೆಗೆ ಮಂದಿ ಹಿಂಗೆ ಒಬ್ಬರು. ಮತ್ತು ಶುಕ್ರವಾರ ದಿನ ದೇವ್ರು ಮಾಡಿದೆ ಸ್ನೇಹಿತರೆ. ಬೂದ್ಯ ಎಲ್ಲ ಮಗ ಆ ಕಡೆ ಒಂದು ಹೇಳಕ್ಕೆ ಬಂದಿದ್ರು. ಅವತ್ತು ಲಗ್ನ ಐತೆ, ಯಾವ್ದಾಗುತ್ತೋ ಯಾವಾಗ ಹೋಗೋದಾಗುತ್ತೋ ಯಾವಾಗ ಬಿಡೋದಾಗುತ್ತೋ ಗೊತ್ತಿಲ್ಲ. ಬಂದಿದ್ರು. ಮತ್ತು ಅವ್ರಿಗೆ ಚಾ ಅದು ಮಾಡಿ ಕೇರಿ ಕಳಿಸಿದೆ. ಇವಾಗ ಸಿಕ್ಕಾಪಟ್ಟೆ ಲಗ್ಗದ ಸೀಜನ್. ಮತ್ತು ಬಟ್ಟೆನೂ ಕಸ್ಟಮರ್ ಹಂಗೆ ಅದಾವು. ಮತ್ತು ಬಟ್ಟೆ ಕಸ್ಟಮರ್ ಹಂಗೆ, ಟೈಲರಿಂಗ್ ಕಸ್ಟಮರ್ ಹಂಗೆ. ಆ ಕಡೆ ಈ ಕಡೆ ಒಂದು ಸ್ವಲ್ಪ ನನಗೆ ವಿಡಿಯೋ ಕಡೆ ಲಕ್ಷ್ಯ ಕೊಡೋಕೆ ಆಗ್ತಿಲ್ಲ ಸ್ನೇಹಿತರೆ. ವಿಡಿಯೋ ಕಡೆ ನಾನು ಲಕ್ಷ್ಯ ಇತ್ತಂದ್ರೆ ಎಲ್ಲನೂ ವಿಡಿಯೋ ಚಂತನ ಶೂಟ್ ಮಾಡ್ಕೋತಾ ಕೆಲಸ ಮಾಡ್ಕೋತಾ ಮಾಡ್ತಿದ್ದೆ. ಇವಾಗ ಕೆಲಸನೂ ಆಗುತ್ತೆ, ಮನ್ಯಾಗ ಹೋಗೋರು ಬರೋರು ಮಂದಿ, ಆ ಬಟ್ಟೆ ಬರೋರು, ಮತ್ತು ಇದಕ್ಕೆ ಟೈಲರಿಂಗ್ ಬರೋರು. ಟೈಲರಿಂಗ್ ಕೆಲಸ ಕಮ್ಮಿ ಮಾಡಿದ್ನಂದ್ರೆ ನನಗೆ ವಿಡಿಯೋದು ಬಟ್ಟೆ ವ್ಯಾಪಾರದು ಎಲ್ಲ ಮೇಂಟೈನ್ ಮಾಡೋದು, ಮಕ್ಕಳದು ಮನೆ ಕೆಲಸ ಮೇಂಟೈನ್ ಮಾಡೋದಾಗುತ್ತೆ. ಬಟ್ಟೆ ಶುರು ಮಾಡಿದ್ರೆ ಒಂದು ಕಡೆ ಸ್ವಲ್ಪ ಮೇಂಟೈನ್ ಮಾಡೋದು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಏನು ಮಾಡ್ಬೇಕ್ರಿ, ಇವಾಗ ಯೂಟ್ಯೂಬು ಓಪನ್ ಮಾಡಾಗ ಎಷ್ಟು ದಿನಕ್ಕೆ ಒಂದು ವಿಡಿಯೋ 2 ವಿಡಿಯೋ ಹಾಕ್ತಿದೆ. ಇವತ್ತು ವಿಡಿಯೋನೇ ಹಾಕೋದಾಗಿಲ್ಲ ನೋಡಿ. ಈಗ ನಂದು ಪೇಮೆಂಟ್ ಆಗಿಂದ ಎರಡು ಸಲ ವಿಡಿಯೋ ಹಾಕಿ ನೋಡಿ. ಈ 2.5 ವರ್ಷ ಜರ್ನಿ ಒಳಗೆ 2 ದಿನ ವಿಡಿಯೋ ಗ್ಯಾಪ್ ಮಾಡಿ ಸ್ನೇಹಿತರೆ. ಇಲ್ಲ ಫಿಕ್ಸ್ ವಿಡಿಯೋ ಹಾಕಿ ನಾನು ಟೈಲರಿಂಗ್ ಮಾಡಿನಲ್ಲ, ಅದ್ರಾಗೂ 2-3 ದಿನ ವಿಡಿಯೋ ಭಾಳ ಗ್ಯಾಪ್ ಆಗೈತಿ. 2-3 ದಿನ ಯಾಕೆ ಹೆಚ್ಚಿಗೆ ಗ್ಯಾಪ್ ಆಗೈತಿ. ಅದಕ್ಕೂ ನಾಳೆ ವಿಡಿಯೋ ಹಾಕಬೇಕು, ಇದಕ್ಕೂ ವಿಡಿಯೋ ಹಾಕಬೇಕು. ಇದಕ್ಕೊಂದಿನ ಅದಕ್ಕೊಂದಿನ ವಿಡಿಯೋ ಹಾಕಬೇಕಂತ ಮಾಡ್ಕೊಂಡಿನಿ. ಇದಕ್ಕೊಂದಿನ ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ, ಅದಕ್ಕೂ ಒಂದಿನ ಬಿಟ್ಟು ಒಂದು ವಿಡಿಯೋ ಹಾಕಬೇಕು. ಟೈಲರಿಂಗ್ ಹಾಕಿದ್ನಂದ್ರೆ ಇವತ್ತು ಇದಕ್ಕೆ ಬಿಡೋದು, ಲೈಫ್ ಸ್ಟೈಲ್ ಬಿಡೋದು. ಲೈಫ್ ಸ್ಟೈಲ್ಗೆ ಹಾಕಿದ್ರೆ ಟೈಲರಿಂಗ್ ಬಿಡೋದು. ಈ ಥರ ಮಾಡ್ಕೋಬೇಕ್ರಿ. ಯಾಕೆ 2 ಚಾನಲ್ ಮೇಂಟೈನ್ ಮಾಡೋದು ಕಷ್ಟ ಆಗೋ ಸ್ನೇಹಿತರೆ. ನೀವು ಹೆಂಗಂತೀರಿ? ಇಲ್ಲಿಕ್ಕಂದ್ರೆ ಒಂದಿಷ್ಟು ದಿನ
ಯೂಟ್ಯೂಬೇ ಬೇಡ, ಏನೂ ಬೇಡ, ಬ್ರೇಕ್ ತೊಗೊಂಡು ಸುಮ್ಮ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರಾತು. ಮಕ್ಕಳು ಸ್ಕೂಲ್ ಈಗ 2 ತಿಂಗಳ ಲೊಕೇಶನ್ ಹಚ್ಚಿನಲ್ಲ, ಟ್ಯೂಷನ್ ಹಚ್ಚಿನಲ್ಲ, ಅದಕ್ಕೆ ಅವರು ಹೋಗಿ ಬರ್ತಾನ ಅಷ್ಟೇ ಇದ್ರಾತ್ ಮನ್ಯಾಗ. ಮತ್ತು ಇಂದಾಗಡೆ 5 ಗಂಟೆಗೆ ಬರ್ತಾರಲ್ಲ, ಆ ಕಡೆ ಸುಮ್ಮ ಕೆಲ್ಸಕ್ಕೆ ಹೋಗ್ಬೇಕಂತೂ ಮಾಡೀನಿ. ನೋಡೋಣ್ರಿ ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮಗೆಲ್ಲ ಶೇರ್ ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಗೋದಾರ ಕೆಲಸ ಶೇರ್ ಮಾಡ್ತೀನಿ, ಮನ್ಯಾಗ ಇರೋದಾರ ಮನ್ಯಾಗ ಹೇಳ್ತೀನಿ ನಿಮಗೆ. ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡಿ ಸ್ನೇಹಿತರೆ. ಯಾರು ಬೇಜಾರು ಮಾಡ್ಕೋಬೇಡ್ರಿ, ಮೊದಲಿನ ನಂಗೆ ವಿಡಿಯೋ ಬರ್ತಿಲ್ಲ ಅಕ್ಕ ಹಂಗೆ ಹಿಂಗೆ ಅಂತ. ಏನು ಮಾಡೋಕ್ಕಾಗಲ್ರಿ, ನಾನು ಬೇಕಂತ ವಿಡಿಯೋ ಮಾಡಬಾರ್ದು ಅನ್ನೋ ಉದ್ದೇಶ ಏನಿಲ್ಲ. ಒಮ್ಮೊಮ್ಮೆ ನಮ್ಮದ ಅಂತ ಪರ್ಸ್ನಲ್ ಕೆಲಸಗಳು ಇರ್ತಾವೆ. ಎಲ್ಲನೂ ಸೋಷಿಯಲ್ ಮೀಡ್ಯಾದಾಗ ಹೇಳೋಕ್ಕಾಗಲ್ಲ. ನಮ್ಮೂ ಆದ ನಮ್ಮ ಮನಸ್ಸಿಗಾದ ನೋವುಗಳು, ಕಷ್ಟಗಳು, ಸುಖಗಳು ಜೀವನದಲ್ಲಿ ಎಲ್ಲನೂ ಇರ್ತೈತಿ. ಕಷ್ಟ ಇಲ್ಲ ಮನುಷ್ಯ ಇಲ್ಲ, ಸುಖ ಇಲ್ಲ ಮನುಷ್ಯ ಇಲ್ಲ, ನೋವಿಲ್ಲ ಮನುಷ್ಯ ಇಲ್ಲ. ಒಮ್ಮೆ ನಮಗೆ ನೋವಾದ್ರೆ ಇನ್ನೊಬ್ರಿಗೆ ಖುಷಿಯಾಗಿರ್ತೈತಿ, ಇನ್ನೊಬ್ರಿಗೆ ದುಃಖ ಆಗಿರ್ತೈತಿ. ಹಾಗೆ ನಮಗೆ ಖುಷಿ ಇದ್ದಾಗ ಅವ್ರಿಗೆ ನೋವಾಗಿರ್ತೈತಿ. ಹಂಗೆ ಸ್ನೇಹಿತರೆ, ದೇವರು ಕಿಡಿಗೇಡಿ ಶಿವ ನಗಲಿ ಅಳಿಸ್ತಾನ, ಅಳಲಿ ನಗಿಸ್ತಾನ. ಹಿಂಗಾಗಿ ನಮ್ಮದು ಆ ಪರ್ಸ್ನಲ್ ನಮ್ಮ ವಿಷಯಗಳು ಇರ್ತಾವೆ. ಎಲ್ಲನೂ ಸೋಷಿಯಲ್ ಮೀಡ್ಯಾದಾಗ ಅದೀವಂತ ಪ್ರತಿಯೊಂದೂ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳ್ಕೊಳೋದು ಅಷ್ಟೊಂದು ಸರಿಯಲ್ಲ ಅನಿಸುತ್ತೆ. ಮೊದಲು ಪ್ರತಿಯೊಂದು ಹೇಳ್ಕೊತಿದ್ದೆ. ನೋಡು ಯಾರಿಗಿಲ್ಲಪ್ಪ ಕಷ್ಟ, ಎಲ್ಲರಿಗಿರುತ್ತೆ. ಎಲ್ಲಿ ಹೇಳ್ಕೊಳೋದು, ನಾನು ಅವಾಗ ಹೋಗಿ ಅವಾಗ ಹೇಳ್ಕೊಳೋ ಕಷ್ಟ ಇವಾಗ ಅಷ್ಟೊಂದು ನಿಮಗೂ ಶೇರ್ ಮಾಡಲ್ಲ. ನನಗಿನ್ನೂ ಒಳ್ಳೇದಿದ್ರೆ ನಿಮಗೂ ಶೇರ್ ಮಾಡಬೇಕು, ಕೆಟ್ಟದಿದ್ರೆ ನಾವು ಒಬ್ಬಕ್ಕೆ ಅನುಭವಿಸ್ಬೇಕು ಅನ್ನೋ ಮ್ಯಾಂಡ್ ಸೆಟ್ನಲ್ಲಿ ಫಿಕ್ಸ್ ಆಗಿಬಿಟ್ಟಿನಿ. ಏನಾದರೂ ಇದ್ರೆ ನಿಮ್ಗೂ ಖಂಡಿತ ಶೇರ್ ಮಾಡ್ಕೋತೀನಿ. ಇವಾಗ ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಗ್ಲಿಕ್ಕಂದ್ರೆ ಒಂದು ದಿನ ಗ್ಯಾಪ್ ಆಗಿರ್ತಾವೆ. ಇಲ್ಲಿಕ್ಕಂದ್ರೆ ಈ 2 ತಿಂಗಳ ವಿಡಿಯೋ ಬ್ಯಾಸಿಗೆ ಸೂಟ್ಯಾಗ ಏನಿರ್ತಲ್ಲ ವಿಡಿಯೋ ಬರ್ತಾವೆ ಸ್ನೇಹಿತರೆ. ನೋಡೋಣ್ರಿ ಮುಂದೆ ಬರೋ ದಿನಗಳಲ್ಲಿ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡ್ಕೊಂಡಿನಿ. ಇಲ್ಲ ಈ ಕಡೆ ಬಟ್ಟೆ ಅಂಗಡಿಯಾಗಾರ ಆಗಲಿ, ಇಲ್ಲಿಕ್ಕಂದ್ರೆ ಈ ಕಡೆ ಸೂಪರ್ ಮಾರ್ಕೆಟ್ನಾಗಾರ ಆಗಲಿ, ಇಲ್ಲಿಕ್ಕಂದ್ರೆ ಅಲ್ಲೇ ಸಾಲಿ ಒಳಗಾರ ಕೇಳ್ಕೊಬೇಕು. ಆಯಾ ಕೆಲಸ ಯಾವ್ದಾರ ಇದ್ರೆ ಮಾಡ್ಕೋಬೇಕು. ಇದೇ ನಂದು ಜೀವನ. ಬಟ್ಟೆ ಮ್ಯಾಗ ಟೈಲರಿಂಗ್ ಮ್ಯಾಗ ನಡೆಯಲ್ಲ ಸ್ನೇಹಿತರೆ. ಮೊನ್ನೆ ಒಂದು ವಿಡಿಯೋ ಹಾಕೀನಿ. ನನ್ನಿಂದ ಯಾರೆಲ್ಲ ಇದ್ರ ಮ್ಯಾಗ ಹೆಂಗೆ ಜೀವನ ನಡೀತಾ ಅಂತ ನಿಮಗೂ ಒಂದು ಕುತೂಹಲ ಇರ್ತೈತೆ. ನಾ ಪ್ರತಿಯೊಂದು ವಿಷಯ ನಿಮ್ಗೆ ಕೂಡ ಅಪ್ಡೇಟ್ ಕೊಡ್ತಿರ್ತೀನಿ, ಹೇಳ್ತಿರ್ತೀನಿ. ಈ ವಿಷಯ ಹಿಂಗೈತೆ, ಈ ವಿಷಯ ಹಿಂಗಿಲ್ಲ. ನನ್ನಿಂದನೂ ಬಲವಾದ ಒಂದು ದೊಡ್ಡ ಕುಟುಂಬ ಇದೆ ಸ್ನೇಹಿತರೆ. ಇದೇ ಇಟ್ಟು ಟೈಲರಿಂಗ್ ಮ್ಯಾಗ, ಇದೇ ಇಟ್ಟು ಬಟ್ಟೆ ಬಿಸ್ನೆಸ್ ಮ್ಯಾಗ ಜೀವನ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಸಾಧ್ಯ ಇಲ್ಲ ನಡೆಯೋಕೆ. ಆದರೆ ಏನೋ ಹೊಟ್ಟೆ ಬದುಕಿಸ್ಬೋದು. ಮಕ್ಕಳು ಸಾಲಿ ಸಮುದ ಎಲ್ಲ ಪ್ರತಿಯೊಂದು ಇರುತ್ತೆ. ನಾನು ಹೆಂಗಿರ್ತೀನಿ ನನಗೆ ಗೊತ್ತಿರುತ್ತೆ. ಮೊದಲೆಲ್ಲ ನಾನೆಲ್ಲ ಹಾಕೊಂಡು ಬಿಚ್ಚಬಳಿ ಹಾಕೋತಿದ್ದೆ. ಬಿಚ್ಚಬಳಿ ತಡೆಯಲ್ಲ, ದಿನಕ್ಕೆ 2-3 ಬಳಿ ಓದು ಅಂದ್ರೆ ಮತ್ತು ಅದಕ್ಕೆಲ್ಲ ರೊಕ್ಕ ಬಡಿದು ಅಂತೇಳಿ ಇವಾಗ ಹತ್ತೆಗೆ ಬಳಿ ಹಾಕೊಂಡ್ಬಿಡ್ತೀನಿ. ಶ್ರೀಶೈಲಕ್ಕೆ ಹೋದಾಗ ಅಚ್ಚುಕೊಂಬತ್ತು ಇಚ್ಚುಕೊಂಬತ್ತು ಬಳಿ ಹಾಕ್ಸಿದ್ದು ಸ್ನೇಹಿತರೆ. ಹಾಗೆ ಅದು ನೋಡಿ, ಈಚೆ ಕಡೆ ಮಾತ್ರ ಒಂದು ಬಳಿ ಹೋಗಿಲ್ಲ. ಪ್ರತಿಯೊಂದು ಇದು ಒಂದು ದೊಡ್ಡ ಸಮಸ್ಯೆ ಅಲ್ಲ, ರೊಕ್ಕ ಖರ್ಚಿಗೋಸ್ಕರ ಅಲ್ಲಿ ಆ ಥರ ತಲೆ ಓಡಿಸೋದು. ಇವಾಗ ನೋಡಿ ಬಿಚ್ಚಬಳಿ ಹಾಕ್ಕೊಂಡ್ವಿ ಅಂದ್ರೆ ಅಚ್ಚಿಕಾಡಕ್ಕೋ ಎದಕ್ಕಾರ ಬಡ್ದು ಹೋಗೇ ಬಿಡ್ತಾರೆ. ಮತ್ತು ಎಷ್ಟು ಈಡಾಗಲ್ಲ. ಅತ್ತೆ ಬಳಿ ಹಾಕ್ಕೊಂಡ್ವಿ ಅಂದ್ರೆ ಈಡತ್ತಾವ. ಪ್ರತಿಯೊಬ್ಬರು ಅವಾಗ 2 ಡಜನ 3 ಡಜನ ಕೈಯ ಬಳಿ ಇರ್ತಿದ್ದು. ನಾನು ಮೊದಲು ನಾ ಬಿಚ್ಚಬಳಿ ಹಾಕೋತಿಲ್ಲ ಸ್ನೇಹಿತರೆ. ಹೆಚ್ಚೋಲಿ ಹೇಳ್ಬೇಕಂದ್ರೆ ಅತ್ತೆ ಬಳಿ ಹಾಕೋತಿದ್ದಿಲ್ಲ, ಬರೀ ಬಿಚ್ಚಬಳಿ ಹಾಕೊಂಡೆ. ನಾ ಕಡುವ ಮತ್ತು ಎಂಥೋ ಫ್ಯಾಷನ್ ಬಳಿ ತೊಗೊಂಡು ಹಾಕೋತಿದ್ದೆ. ನಾನು ಏನು ಶ್ರವಣಿ ಡಿಲಿವರಿ ಆಗಿಂದು ಹಾಕೋತಿದ್ದೆ. ಶ್ರವಣಿಯರ ಪಪ್ಪ ತೀರ್ಕೊಂಡಿದ್ದ, ನಾ ಬಿಚ್ಚಬಳಿ ಬಿಟ್ಟುಬಿಟ್ಟೆ. ಅತ್ತೆ ಬಳಿ ಹಾಕೊಳಕತ್ತೆ. ಮೊದಲು ಎಲ್ಲ ಹಾಕೊಂಡು ಮೊದಲಿಂದ ನೆನೆಸಿರ ಬರೋದಿಲ್ಲ. ಇವಾಗ ಜೀವನ ಮೊದಲಿನ ಜೀವನನೇ ಬೇರೆ. ಆ ಮೂಮೆಂಟು ಯಾರಿಗೂ ಸಿಗಲ್ಲ. ಕಳೆದೋದ ಮೂಮೆಂಟು ಸಿಗೋಕ್ಕೆ ಸಾಧ್ಯನೂ ಇಲ್ಲ. ಆದರೆ ಇವಾಗ ಏನು ಜನ್ಮಕ್ಕೆ ಬಂದೈತೆ ನೋಡಿ, ಅದೇ ಕರೆಕ್ಟು, ಅದೇ ನಿಜ. ಇವಾಗ ನಮ್ಮ ಕಣ್ಣಿದ್ರೆ ನಡೆಯೋದು ನಿಜ ನೋಡಿ ಸ್ನೇಹಿತರೆ. ಹಂಗೆ ನಾವು ನಾನು ತುರುಬು ಇಂಥ ಇತ್ತಂದ್ರೆ ಯಾರೂ ನಂಬಲ್ಲ ಸ್ನೇಹಿತರೆ. ಇವಾಗೇ ಇಷ್ಟೇ. ಆದರೆ ಹೆಂಗೆ ಕಾಲ ಬರುತ್ತೆ, ಕಾಲ ಬಂದಾಗ ಹೋಗಲೇಬೇಕ್ರಿ. ನಮಗೆ ಅವಾಗಿನ ಲೈಫೇ ಬೇಕು, ಅವಾಗಿನ ಜೀವನನೇ ಬೇಕಂದ್ರೆ ಸಿಗಲ್ಲ. ಅವಾಗೇನ್ರಿ ಹೆಂಗೆ ಏನು ಅದನ್ನು ತೊಗೋಬೇಕು, ಇದು ತೊಗೋಬೇಕು. ಪ್ರತಿಯೊಂದು ನೈಟಿ ಆಗಿರ್ಬೋದು, ಮತ್ತು ಬಳಿ ಆಗಿರ್ಬೋದು, ಕಿವೇನ್ ಆಗಿರ್ಬೋದು, ಪ್ರತಿಯೊಂದು ಶಾಪಿಂಗ್ ಮಾಡ್ತಿದ್ದೆ ಇವಾಗ 6 ವರ್ಷ ಆಯಿತು. ಅದು ಏನೂ ಇಲ್ಲ. ಓನ್ಲಿ ಬರೀ ಮಕ್ಕಳಿಗೋಸ್ಕರ. ಯಾಕೆ ದುಡ್ದಿದ್ದೆಲ್ಲ ಮಕ್ಕಳಿಗೆ ಸಾಲವಲ್ದು. ಇನ್ನು ನಾನು ಯಾವ ಶಾಪಿಂಗ್ ಮಾಡೋದಾಗುತ್ತೆ? ಆಗಲ್ಲಲ್ರಿ. ಇಲ್ರಿ ಸ್ನೇಹಿತರೆ, ನಾವೇನು ಶಾಪಿಂಗ್ ಮಾಡೋದು? ನಮ್ಮ ಜೀವನ ಮುಗೀತ್ರಿ. ಇಷ್ಟಕ್ಕೆ ನಮ್ಮ ಜೀವನ ಹೆಂಗಿರಬೇಕು ಆ ಥರ ಇದ್ದುಕೊಂಡ್ಕೇರಿ ಮಕ್ಕಳ ಜೀವನ ಒಂದು ಬೆಳೆಸೋದು ನಮ್ಮ ಗುರಿ. ಮಕ್ಕಳು ಬೆಳೆಸೋಕ್ಕಲ್ಲೇ ಗುರಿ ಕೊಡೋಣ್ರಿ. ನಾವು ಹಾಕೋಣದು, ತೊಡೋದು ಅದ್ರ ಒಟ್ಟಿಗೆ ಉಣ್ಣೋದ್ರಿ. ಉಡೋದು ತೊಡೋದು ಏನೈತ್ರಿ ಇದ್ದಂಗೆ ಹೆಂಗಾರ
ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋದು. ಅವಾಗ ಪ್ರತಿಯೊಂದು ಏನೋ ಒಂದು ಯಾರೋ ಒಬ್ಬರು ಸೀರೆ ತೊಗೊರಂದ್ರೆ ನಾವು ತೊಗೋಬೇಕಲ್ಲ, ಆಸೆ ಪಟ್ಟ ಹುಟ್ಟೋದು ಪಟ್ಟ ಅಂತ ತೊಗೊಂಬಿಡೋದು. ಯಾಕಂದ್ರೆ ಪ್ರತಿಯೊಂದು ಇಂದ ಶ್ರವಣಿಯರ ಪಪ್ಪಾರು ಹೇಳಿದ್ರೆ ಹಿಂಗಾಯ್ತು ನೋಡಂದ್ರೆ ಕೊಡಿಸ್ಬಿಡ್ತಿದ್ರಿ. ಇವಾಗ ಅವರು ಅವಾಗ ಮನೆ ಸಂಸಾರನ ಅವರೇ ಮಾಡ್ಕೊತಿದ್ರು, ಎಲ್ಲರಿಗೂ ಅವರೇ ಕೊಡ್ತಿದ್ರು. ಇವಾಗ ಮನೆ ಸಂಸಾರ ನಾವೇ ನಿಭಾಯಿಸ್ಬೇಕು. ಪ್ರತಿಯೊಂದು ನಮಗೂ ಏನೋ ಬೇಕಂದ್ರೂ ₹1 ಖರ್ಚು ಮಾಡೋಕ್ಕೂ ಕಷ್ಟ ಐತ್ರಿ. ರೂಪಾಯಿ ಲೆಕ್ಕ ಹಾಕಬೇಕು. ₹1 ಇಲ್ಲಿ ಹೋಗುತ್ತಂದ್ರೆ 1 ತಾಸು ವಿಚಾರ ಮಾಡಬೇಕು. ಇಲ್ಲಿ ₹1 ಕೊಟ್ಟು ನಾ ಖರ್ಚು ಮಾಡ್ಕೊಂಡ್ರೆ ಮತ್ತು ನಾಳೆಗೆ ₹1 ಮಕ್ಕಳು ಸ್ಕೂಲ್ ಫೀಸ್ಗೆಲ್ಲ ಆಗುತ್ತಲ್ಲ ಅಂಥೇಳಿ ಹನಿ ಕೂಡಿದ್ರೆ ಹಳ್ಳ, ತೆನಿ ಕೂಡಿದ್ರೆ ರಾಶಿ, ಹಿರಿಯರು ಮಾಡಿ ಶಾಸ್ತ್ರ ಎಂದು ಸುಳ್ಳಾಗಲ್ರಿ. ಹನಿ ಕೂಡಿಸಿ ತೆನಿ ಕೂಡಿಸಿ ಮಕ್ಕಳು ಒಂದು ಮೆಟ್ಟಿ ಬೆಳೆಸಿ ಮಕ್ಕಳಿಂತಾನೆ ಮುಂದೆ ನೋಡೋಣ್ರಿ. ಮಕ್ಕಳಿಂತ ಶಾಪಿಂಗ್ ಮಾಡೋ ಒಂದು ಅದೃಷ್ಟ ಸಿಗುತ್ತೆ ನೋಡೋಣ್ರಿ. ನಮ್ಮ ಶ್ರಾವಣಿ ಹೇಳ್ತಿರ್ತಾಳ, ಮಮ್ಮಿ ನಾನು ನೌಕರಿ ತೊಗೊಂಡ್ರೆ ನೀನು ಬರ್ತಡೇ ಮಾಡೋನು, ಬರ್ತಡೇ ದಿನ ಕೇಳ್ತೀಯ ಮಮ್ಮಿ. ನನ್ನ ಬರ್ತಡೇನೂ ಮಾಡ್ಕೊಲಿಲ್ಲ, ಏನು ನನಗೋಸ್ಕರ ಏನು 6 ವರ್ಷ ಆಯಿತು ಏನೂ ಇಲ್ಲ ನೋಡಿ. ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಎಲ್ಲ ಜೀವನ ಮಾಡೋದು ನಡೆದೈತೆ. ಬರೀ ಇದ್ರಾಗ ತೃಪ್ತಿ ಎಷ್ಟೈತೆ, ಮಕ್ಕಳಿಗೋಸ್ಕರ ಮಾಡ್ತಲ್ಲ ಇದ್ರಾಗ ಒಂದು ಖುಷಿನೂ ಐತೆ, ಒಂದು ನೆಮ್ಮದಿನೇ ಐತೆ. ಆದರೆ ಮಕ್ಕಳು ಸ್ವಲ್ಪ ಏನಾದ್ರು ಜೀವ ತಿಂದಾಗ ನಮಗೂ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಈ ಥರ ಜೀವ ತಿಂತಲ್ಲ ಅಂಥೇಳಿ. ಏನು ಮಾಡೋಕ್ಕಾಗಲ್ರಿ, ಮಕ್ಕಳು ಹೇಳ್ಕೊತ ಬುದ್ಧಿ ಹೇಳ್ಕೊತ ಹೋಗೋದು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.